ಕೆಎ ಕಡೆಯಿಂದ ಅಫಿಷಿಯಲ್ ಆಗಿ ಆಪ್ಷನ್ರಿ ಲಿಂಕನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿಗಳಾದರೆ ಬಂದಿರತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಈಗ KCET ವಿದ್ಯಾರ್ಥಿಗಳಿಗೆ ಆಪ್ಷನ್ರಿಗೆ ಸಂಬಂಧಪಟ್ಟಂತೆ ತುಂಬ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ದೀರಾ. ಸೊ ಅದರ KA ಕಡೆಯಿಂದ ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಪ್ರೀ ರೌಂಡ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತಹ ಕೆಲವು ಗೈಡ್ಲೈನ್ಸನ್ನು ಸಹ ಅಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ಬಿಡುಗಡೆ ಮಾಡಲಾಗಿತ್ತು. ಓಕೆನಾ. ಸೊ ಅದಾದ ನಂತರ ಕೆಲವು ಟೆಕ್ನಿಕಲ್ ಇಶ್ಯೂಸಿಂದ ನಮ್ಮ KA ಕಡೆಯಿಂದನೇ ಅದನ್ನು ರಿಮೂವ್ ಮಾಡಲಾಗಿದೆ. ಓಕೆನಾ. ಸೊ ವಿದ್ಯಾರ್ಥಿಗಳು ಈಗಾಗಲೇ ಸ್ವಲ್ಪ ಜನ ಚೆಕ್ ಮಾಡಿರ್ತೀರಾ, ಆಪ್ಷನ್ ಲಿಂಕು ಸಹ ಬಿಡುಗಡೆ ಆಗಿತ್ತು. ಬಟ್ KA ಕಡೆಯಿಂದ ಅಧಿಕೃತವಾಗಿಯೇ ಬಿಡುಗಡೆ ಆಗಿತ್ತು. ಸೊ ಕೆಲವು ತಾಂತ್ರಿಕ ದೋಷದಿಂದ ಅದನ್ನು ರಿಮೂವ್ ಮಾಡಲಾಗಿದೆ. ಓಕೆನಾ. ಮೇ ಬಿ ಏನಾದರೂ ಚೇಂಜಸ್ ಮಾಡೋ ರೀತಿ ಇದ್ದರೆ ಅದರಲ್ಲೇ ಮಾಡಿ ಫೈನಲ್ ಆಗಿ ಬಿಡುಗಡೆ ಮಾಡ್ತಕ್ಕಂಥ ಸಾಧ್ಯತೆಗಳಾದರೆ ಇರ್ತಕ್ಕಂಥದ್ದು. ಓಕೆನಾ. ಸೊ ಆ ಕಾರಣದಿಂದಾಗಿ ವೆಯ್ಟ್ ಮಾಡ್ತೀರಿ ವಿದ್ಯಾರ್ಥಿಗಳೇ. ಸೊ KA ಕಡೆಯಿಂದ ಈ ರೀತಿ ಲಿಂಕನ್ನು ಬಿಟ್ಟು ಮತ್ತೆ ರಿಮೂವ್ ಮಾಡಲಾಗಿದೆ ಅಂತಂದ್ರೆ ಸೊ ಅದೆಲ್ಲ ರೆಡಿ ಆಗಿದೆ ಪ್ರೋಸೆಸ್ ಅಂತ ಹೇಳಿ ಇನ್ನು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಬಂದ ನಂತರ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋವನ್ನು ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.